ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಈ ಜಗತ್ತಿನಲ್ಲಿ ಪ್ರತಿ ಮಗುವಿಗೂ ತಾಯಿಯೇ ಮೊದಲ ಗುರು. ಚಿಕ್ಕಂದಿನಿಂದಲೇ ತಾಯಿ ಮಗುವಿಗೆ ಆಹಾರ, ನಿದ್ರೆ, ತನ್ನ ಕರ್ತವ್ಯಗಳ ಬಗ್ಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾಳೆ. ಪ್ರತಿ ತಾಯಂದಿರು ನೀಡುವ ಮಾರ್ಗದರ್ಶನ, ಉಪದೇಶಗಳು ಮಾನವ ಜನಾಂಗಕ್ಕೆ ಸೂಕ್ತ ಜೀವನ ದರ್ಶನ ಮಾಡಿಸುತ್ತದೆ ಎಂದು ನಿರೂಪಿಸುವ ಒಂದು ಕತೆ ಹೇಳ್ತೀನಿ ಕೇಳಿ. ಉತ್ತರ ಪ್ರದೇಶದಲ್ಲಿ ಚಕ್ರವರ್ತಿಯಾಗಿದ್ದ ರಾಜ ಗೋಪಿಚಂದ್ರನು ತನ್ನ ಗುರುಗಳಾದ ಶ್ರೀ ಗೋರಖನಾಥರ ಉಪದೇಶಗಳಿಂದ ಪ್ರಭಾವಿತನಾಗಿ ಸಂಸಾರದಿಂದ ವಿರಕ್ತನಾಗಿಬಿಟ್ಟ. ಹಾಗೆಯೇ ತನ್ನ ತಾಯಿಯ ಅನುಮತಿ ಪಡೆದು ಸನ್ಯಾಸಿಯಾಗಿಬಿಟ್ಟ. ಪುಣ್ಯಕ್ಷೇತ್ರ, ಅರಣ್ಯ, ಪರ್ವತ ಪ್ರದೇಶಗಳಲ್ಲಿ ಸುತ್ತಾಡುತ್ತಾ ಕೆಲವು ತಿಂಗಳ ಬಳಿಕ ಮತ್ತೆ ತನ್ನ ರಾಜ್ಯಕ್ಕೆ ವಾಪಸ್ ಬರ್ತಾನೆ. ಕೈಯಲ್ಲೊಂದು ಭಿಕ್ಷಾ ಪಾತ್ರೆ ಹಿಡಿದು ಅರಮನೆಯ ಬಾಗಿಲ ಬಳಿ ಬಂದು ಅಲಕ್ ನಿರಂಜನ್ ಎಂದು ಜೋರಾಗಿ ಕೂಗ್ತಾನೆ. ಈ ಕೂಗನ್ನು ಕೇಳಿಸಿಕೊಂಡ ಆತನ ತಾಯಿ ಭಿಕ್ಷೆ ಹಾಕಲೆಂದು ಅರಮನೆಯಿಂದ ಹೊರಗೆ ಬರ್ತಾಳೆ. ಆಗ ಗೋಪಿಚಂದ್ರನು ತನ್ನ ಭಿಕ್ಷಾ ಪಾತ್ರೆಯನ್ನು ತಾಯಿಯ ಎದುರು ಚಾಚಿ, ಅಮ್ಮ ತಾಯಿ ಭಿಕ್ಷೆ ಹಾಕಿ ಎಂದು ಕೇಳ್ತಾನೆ. ಆಗ ಆ ತಾಯಿ ತನ್ನ ಸೆರಗಿನಿಂದ ಆರಿಸಿದ 3 ಅಕ್ಕಿಯ ಕಾಳುಗಳನ್ನು ಪಾತ್ರೆಯೊಳಗೆ ಪ್ರೀತಿಯಿಂದ ಹಾಕ್ತಾಳೆ. ಗೋಪಿಚಂದ್ರನು ಕಾರಣ ಕೇಳಿದಾಗ ಆಗ ಆ ತಾಯಿ ಹೀಗೆ ವಿವರಿಸಿ ಹೇಳ್ತಾಳೆ, ನಾನು ನಿನ್ನ ತಾಯಿ. ನಾನು ನಿನಗೆ ನೀಡಿದ 3 ಕಾಳುಗಳು 3 ಅಮೂಲ್ಯ ವಚನಗಳಾಗಿವೆ. ನೀನು ಅವುಗಳ ಪಾಲನೆ ಮಾಡಬೇಕಾಗಿದೆ. ಮೊದಲನೆಯದಾಗಿ, ನೀನು ಎಲ್ಲೇ ಇದ್ದರೂ ಈ ಮನೆಯಲ್ಲಿದ್ದಂತೆಯೇ ಸುರಕ್ಷಿತವಾಗಿರಬೇಕು. ಎರಡನೆಯದಾಗಿ, ನೀನು ಅರಮನೆಯಷ್ಟೇ ರುಚಿಯಾದ ಊಟವನ್ನು ಮಾಡಬೇಕು. ಮೂರನೆಯದಾಗಿ, ನೀನು ಅರಮನೆಯಲ್ಲಿರುವಂತೆ ಹಾಸಿಗೆಯಲ್ಲಿ ಮಲಗಬೇಕು. ಗೋಪಿಚಂದ್ರನಿಗೆ ತಾಯಿಯ ಮಾತಿನ ರಹಸ್ಯ ತಿಳಿಯಲಿಲ್ಲ. ಆಗ ಆತ ಕೇಳ್ತಾನೆ, ಅದು ಹೇಗೆ ಸಾಧ್ಯವಮ್ಮ? ನಾನೇನು ಈಗ ರಾಜನ? ಆಗ ತಾಯಿ ಹೇಳ್ತಾಳೆ, ನೋಡಪ್ಪ, ನಾನು ಹೇಳಿದ ವಚನಗಳನ್ನು ಪಾಲನೆ ಮಾಡೋ ನಿನಗೆ ಸೇವಕರು ಬೇಕಾಗಿಲ್ಲ. ನಿನ್ನನ್ನು ಕ್ರೋಧ, ಲೋಭ, ಮಾಯೆ, ಕಪಟವೆಂಬ ಶತ್ರುಗಳು ಆಕ್ರಮಿಸಿದಾಗ ಅವರನ್ನು ಸೋಲಿಸೋಕೆ ಸತ್ಸಂಗ, ಸದ್ವಿಚಾರ ಮತ್ತು ಸದಾಚಾರಗಳನ್ನು ಇರಿಸ್ಕೊಳ್ಬೇಕು. ಮತ್ತು ಗೋಪಿಚಂದ್ರನ್ ಕೇಳ್ತಾನೆ, ಕಾಡಿನಲ್ಲಿ ನನಗೆ ಒಳ್ಳೆಯ ಊಟ ಮಾಡಿಕೊಡುವವರು ಯಾರು? ಆಗ ತಾಯಿ ಹೇಳ್ತಾಳೆ, ನೀನು ಧ್ಯಾನ ಮತ್ತು ಯಾಗದಲ್ಲಿ ಇಡೀ ದಿನ ಕಳೆದಾಗ ಜೋರಾಗಿ ಹಸಿವಾಗ್ತದೆ. ಆಗ ಸಿಕ್ಕ ಊಟವೇ ರುಚಿಯಾಗಿರ್ತದೆ. ಕಷ್ಟಪಟ್ಟು ದುಡಿದು ದಣಿದಾಗ ನೀನು ಎಲ್ಲೇ ಮಲಗಿದರೂ ಸುಖ ನಿದ್ರೆ ಬಂದೇ ಬರ್ತದೆ. ಸತ್ಸಂಗ, ಸದ್ವಿಚಾರ, ಸದಾಚಾರಗಳಿದ್ದಾಗ ಆತಕ್ಕ ಶತ್ರುಗಳಿಂದ ಹೆದರಬೇಕಾಗಿಲ್ಲ. ವೀಕ್ಷಕರೇ, ತಾಯಂದಿರ ಇಂತಹ ಅಮೂಲ್ಯ ಉಪದೇಶಗಳಿಂದ ಜೀವನ ಸಾರ್ಥಕವಾಗೋದ್ರಲ್ಲಿ ಸಂದೇಹನೇ ಇಲ್ಲ ನೋಡಿ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.